ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯ, ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ತರಾತುರಿಯಾಗಿ ಯಾವುದೇ ಒಂದು ಇಂಪ್ಲಿಮೆಂಟೇಷನ್, ಯಾವುದೇ ಒಂದು ವಿಚಾರ ಇರುವಾಗ ಏನಾಗಬೇಕು, 10 days ನೋಟಿಫಿಕೇಶನ್ ಆಗಬೇಕು. ಇವರು ಮಾಡಿದಾರ 10 days ನೋಟಿಫಿಕೇಶನ್ ಕೊಟ್ಟಿಲ್ಲ. ಒಮ್ಮೆಲೆ ಒಂದು ಸ್ಪೆಷಲ್ ಸೆಷನ್ಗೆ ಕರೆ ಕೊಟ್ಟು ಇವರು ಕರೆಸಿದ್ದಾರೆ. ಇವರ ಉದ್ದೇಶ ಇಷ್ಟೇ, ಇವರಿಗೆ ತಟ್ಟಿದಾಗೆ ಆಗಬೇಕು, ಆದರೆ ಅದು ಅನುಷ್ಠಾನಗೊಳ್ಳಬಾರದು. ಇವತ್ತು ನಮ್ಮ ಪುರುಷ ನಾಯಕರಿಗೆ ಹೆದರಿಕೆ ಉಂಟಾಗಿದೆ. ಯಾವಾಗ ಮಹಿಳೆಯರು ನಮ್ಮ 843ರಲ್ಲಿ ಇವರು ಬಂದು ನಮ್ಮ ಅರ್ಧ ಪಾಲನ್ನು ಕಡಿದ್ರಿ ಅಂತ ತಗೊಂಡು ನಮ್ಮ ಸೀಟಿಗೆ ಯಾವ ಕುತ್ತು ಬರುತ್ತಾ ಎಂಬ ಹೆದರಿಕೆಯಿಂದ ಇವರದ್ದು ಏನು ಇವತ್ತು ಕ್ರಿಯೇಷನ್, ನಾವು ಅದನ್ನು 850 ಸೀಟ್ ಮಾಡುವ, ಅದರಿಂದ ಹಂಚಿಕೊಡುವ, ಅಲ್ಲಿಂದ ಸೆನ್ಸಸ್ ಮಾಡುವ, ಆನಂತರ ಉಳಿದ ಪಕ್ಷಗಳದ್ದು OBC ಅದು ಇದು. ಹಾಗಾದ್ರೆ ಈ ಮಸೂದೆ ಕಾರ್ಯಗತ ತುರ್ತಾಗಿ ಮಾಡಲು ಸಾಧ್ಯನಾ? ಈ ಎರಡು ಅಂಶಗಳನ್ನು ಮಹಿಳಾ ಮೀಸಲಾತಿಗೆ ಜೋಡಿಸಿದರೆ ಇಂಪ್ಲಿಮೆಂಟೇಷನ್ ಸಾಧ್ಯನಾ ಅಂತ ನಾನು ನಿಮ್ಮಲ್ಲಿ ಕೇಳಿಕೆ ಬಯಸ್ತೇನೆ. ಇವತ್ತು ನೀವು ಬಿಜೆಪಿಯ ಮಹಿಳೆಯರು ಗೊಂಬೆ ಆಗ್ತಿದ್ದ ಇದ್ದೀರಿ. ನಿಮಗೆ ಅರ್ಥ ಆಗ್ಬೇಕು, ಮಹಿಳಾ ಮೀಸಲಾತಿ ಮಸೂದೆ ಸಿಂಗಲ್ ಆಗಿ ಮಂಡನೆ ಮಾಡಬೇಕು, ಲೋಕಸಭೆಯಲ್ಲಿ ಸಿಂಗಲ್ ಆಗಿ ಬರಬೇಕು, ಅದರೊಟ್ಟಿಗೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿಕೊಂಡು ಅದು ಆಗಬೇಕು. ಇದು ಯಾವಾಗ ಆಗುತ್ತೆ ಸ್ವಾಮಿ? ಅದು ಡಿಲಿಮಿಟೇಷನ್ ಮತ್ತು ಸೆನ್ಸಸ್ ಈಸಿಯೆಸ್ಟ್ ಜಾಬ್. ಅದಕ್ಕೆ ಎಷ್ಟು ವರ್ಷಗಳು ಬೇಕು, ಎಷ್ಟು ಒಂದು ವಿರೋಧಗಳು ಬರ್ತವೆ. ನಮ್ಮ ಮಹಿಳಾ ಮೀಸಲಾತಿ ಏನ್ ತೊಂದರೆ ಇದೆ ನಿಮ್ಗೆ? ನೀವು 450 ಮೆಜಾರಿಟಿ ಯಾವಾಗ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿದೆ, ಎಲ್ಲ ಪಕ್ಷಗಳು 450 ಮೆಜಾರಿಟಿ ಇಟ್ಟು 23ರಲ್ಲಿ ನೀವು ಈ ಮಸೂದೆಯನ್ನು ಪಾಸ್ ಮಾಡಿದ್ದೀರಾ. ನಿಮಗೆ ಜಾರಿ ಮಾಡಲಿಕ್ಕೆ ಏನ್ ತೊಂದರೆ ಆಗಿತ್ತು? ಯಾಕೆ ನೀವು ದೊಡ್ಡ ಮನಸ್ಸು ಮಾಡಿಲ್ಲ ಅಂತ ಕೇಳಿಕೆ ಇಚ್ಛಿಸ್ತೇನೆ. ಕಾಂಗ್ರೆಸ್ ಎಂದಿಗೂ ವಿರೋಧ ಮಹಿಳೆಯರಿಗೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಸ್ಥಾನದಲ್ಲಿ ಈ ಬೋರ್ಡ್ ಚೇರ್ಮನ್ ಗಳು ನಾವು 5-6 ಮಂದಿ ಮಹಿಳೆಯರಾಗಿದ್ದೇವೆ. ಇದೆಲ್ಲ ಅವಕಾಶವನ್ನು ನಮಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು. ನೋಡುವ ಈ ಜಿಲ್ಲೆಯ ಎಷ್ಟು ಮಂದಿ ಬಿಜೆಪಿಯ ಮಹಿಳೆಯರಿಗೆ ಇಂಥ ಒಂದು ಪ್ರಾತಿನಿಧ್ಯ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅವ್ರದ್ದು ಕೇಳಿಕೆ ಬಯಸ್ತೇನೆ. ಎಷ್ಟು ಮಂದಿ ಇದ್ದಾರೆ? ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿದೆ? ಒಂದು ಕೈಯಲ್ಲಿ ಹಣ, ಗೌರವ, ಸ್ವಾತಂತ್ರ್ಯ ಮಹಿಳೆಯರಿಗೆ ಕೊಟ್ಟಿದೆ, ಇನ್ನೊಂದು ಕೈಯಲ್ಲಿ ಬಿಜೆಪಿ ಪ್ರಾಮಿಸಸ್, ಓನ್ಲಿ ಪ್ರಾಮಿಸಸ್, ನೋ ಇಂಪ್ಲಿಮೆಂಟೇಷನ್. ಏನ್ ಮಾಡಿದ್ದಾರೆ? ಬರೀ ನಮ್ಮ ಟೈಮಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ಬೊಬ್ಬೆ ಹಾಕುವ ಎಲ್ಲ ಬಿಜೆಪಿಯ ಮಹಿಳೆಯರಿಗೆ ಯಾರು ವಿರೋಧ ಮಾಡ್ತಾರ ಅವರಿಗೆ ನಾನು ಕೇಳಲು ಬಯಸುತ್ತೇನೆ. ನೀವು ಹೇಳಿ ನಿಮ್ಮ ನಾಯಕರುಗಳಿಗೆ, ನೀವು ಹೇಳಿ ನಿಮ್ಮ ಪ್ರಧಾನಮಂತ್ರಿಯವರಿಗೆ, ಸಿಂಗಲ್ ಬಿಲ್ ಇವತ್ತೇ ನೀವು ತನ್ನಿ. ಯಾರು ಅಪೋಸ್ ಮಾಡ್ತಾರ ಆವಾಗ ನೀವು ಟೀಕಿಸಿ. ಕಾಂಗ್ರೆಸ್ ಎಂದಿಗೂ ಹೇಳಿಲ್ಲ ಮಹಿಳಾ ಮಸೂದೆಗೆ, ಯಾವಾಗಲೂ ವಿರೋಧ ಮಾಡಿಲ್ಲ. ಮೊನ್ನೆ ನೀವು ಸೆಷನ್ ನೋಡಿದ್ರಿ, ವಿರೋಧನೆ ಮಾಡಿಲ್ಲ. ದಯವಿಟ್ಟು ಡಿಲಿಮಿಟೇಷನ್ ಸೆನ್ಸಸ್ ನಿಂದ ಮಹಿಳಾ ಮೀಸಲಾತಿಯನ್ನು ತಾವು ಹೊರಗಿಡಿ. ಆನಂತರ ನೀವು ಆ ಬಿಲ್ ಅನ್ನು ಪಾಸ್ ಮಾಡಿ. ನಮ್ಮ ಯಾವುದೇ ವಿರೋಧ ಇಲ್ಲ ಅಂತ ಹೇಳಿದ ಮೇಲೂ ಇವರ ಒಂದು ನಾಟಕ ನೀವು ಗಮನಿಸಬೇಕು. ವಿದಿನ್ 15 minutes ಆಫ್ ಟೈಮ್, ಯಾವಾಗ ಅದು ಬಿಲ್ ಮೆಜಾರಿಟಿ ಇಲ್ಲದೆ ಬಿದ್ದ 298 votes ಅಲ್ಲಿ 15 minutes ಶಾರ್ಟ್ ಪೀರಿಯಡ್ ಅಲ್ಲಿ ಪೋಸ್ಟರ್ಸ್ ಬಂದು. ಎಲ್ಲಿಂದ ಬಂತು ಸ್ವಾಮಿ? ಪೋಸ್ಟರ್ಸ್ ಬಂದು ಅಂದ್ರೆ ವೆಲ್ ಪ್ರಿಪೇರ್ಡ್. ಅವರಿಗೆ ಗೊತ್ತಿತ್ತು ಈ ಬಿಲ್ ಪಾಸ್ ಆಗಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮಹಿಳೆಯರ ಒಂದು ಸಿಂಪತಿಗಳು ಈಗ ಚುನಾವಣೆ ಹೇಗೂ ನಡೀತಾ ಇದೆ, ಅವರಿಂದ ಏನು ಅಡ್ವಾಂಟೇಜ್ ತಗೊಳ್ಳುವ ಭಾವನೆಯಲ್ಲಿ ಇವತ್ತು ಬಿದ್ದಿದ್ದೀರಾ. ಇದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಈ ಬಿಲ್ ಮಂಡನೆ ಆಗಲೇಬೇಕು. ನಮ್ಮ ಕೈಯಲ್ಲಿ ಕೀ ಇದೆ, ಉಪಯೋಗಿಸುವ ನಮಗೆ ಡೋರ್ ಸಿಕ್ಕಿಲ್ಲ. ಆ ಡೋರ್ನ ವ್ಯವಸ್ಥೆಯನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ಮಾಡಬೇಕು. ಅವ್ರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮಹಿಳೆಯರ ಒಂದು ಏನು ಸಬಲೀಕರಣ ಆಗಬೇಕು. ಈ ದೇಶದಲ್ಲಿ ಮಹಿಳೆಯರು ನಾವು ಅರ್ಧದಷ್ಟು ಪಾಪ್ಯುಲೇಷನ್ ಇದ್ದ ಮೇಲೂ ನಮಗೆ ಈ ಒಂದು ರೆಪ್ರೆಸೆಂಟೇಷನ್ ನಾವು ಸಿಗ್ತಾ ಇಲ್ಲ. ಎಲ್ಲ ಮಹಿಳೆಯರ ಪರವಾಗಿ ನಾವು ಇವತ್ತು ಕೇಳ್ತಾ ಇದ್ದೇವೆ, ಸಿಂಗಲ್ ಬಿಲ್ ಅನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ಆಲ್ರೆಡಿ ದ ಲಾ ಹ್ಯಾಸ್ ಬಿನ್ ಪಾಸ್ಡ್. ಈ ಮಸೂದೆ ನಿಮ್ಗೆ ಏನು ಜಾರಿಗೊಳಿಸಲಿಕ್ಕೆ ತೊಂದರೆ ಇದೆ? ನೀವು ಸರ್ವಪಕ್ಷದ ಎಲ್ಲ ಪಕ್ಷದ ಸದಸ್ಯರ ಮೀಟಿಂಗ್ ಕರೀಲಿ ಸ್ವಾಮಿ, ಅವರ ಒಂದು ವಿಶ್ವಾಸ ತಗೊಳ್ಳಿ. ಯಾಕೆ ನಿಮಗೆ ಇದೆಲ್ಲ ಸಾಧ್ಯವಾಗ್ತಾ ಇಲ್ಲ? ಯಾಕೆ ನೀವು ನಾಟಕ ಮಾಡುತ್ತೀರಿ? ಇವತ್ತು ನೀವು ಇಷ್ಟೆಲ್ಲ ಬೊಬ್ಬೆ ಹಾಕುವ ಜನರು ಆ ಮಠದಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಪೀಠಾಧಿಪತಿಗಳಾದಂತಹ ಮಠದ ಪೀಠಾಧಿಪತಿಗಳಾದಂತಹ ವಚನಾನಂದ ಶ್ರೀಗಳು ಏಕೈಕಿ ಬಂದು ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಹರಿಹರ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ
ಸುರೇಶ್ ಸಗಣಿ ಸರ್ ಮೇಲೆ ಏಕಾಏಕಿ ಒಂದು ಹಲ್ಲೆ ಮಾಡ್ತಾರೆ. ಜೊತೆಗೆ ನಮ್ಮ ಅಡಿಷನಲ್ ಎಸ್ ಪಿ ಅವರು, ನಮ್ಮ ದಾವಣಗೆರೆ ಜಿಲ್ಲೆ ಅಡಿಷನಲ್ ಎಸ್ ಪಿ ಅವರ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಇಂತಹ ವ್ಯಕ್ತಿಗೆ, ಇಂತಹ ಸಮಾಜ ಸುಧಾರಿಸುವಂಥ ವ್ಯಕ್ತಿಗೆ, ಒಂದು ಸಮಾಜದ ಹಿತದೃಷ್ಟಿ ಕಾಯುವಂತಹ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ವೀರಶೈವ ಪಂಚಮಶಾಲಿ ಗುರುಪೀಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ವಚನಾನಂದ ಶ್ರೀಗಳು ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರುವ ಕುರಿತು ದಯವಿಟ್ಟು ಈ ಇಲಾಖೆಯ ಹೈಯರ್ ಆಫೀಸರ್ಸ್ಗೆ ನಿನ್ನೆ ದಿನ ಹೋಗಿ ನಾನು ನಮ್ಮ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಈ ವಿಷಯ ಕುರಿತು ನಾನು ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ. ಏನು ಈ ಸರ್ಕಾರ ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. ಡಿ ಕೆ ಶಿವಕುಮಾರ್ ಹೆಚ್ಚು ಕೊಡ್ತಾರೋ, ಸಿದ್ದರಾಮಯ್ಯನವ್ರು ಹೆಚ್ಚು ಕೊಡ್ತಾರೆ. ಆ ಟೆಂಡರ್ ಇನ್ನೂ ಬಿಡ್ ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಅದು ಕೂಡ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ, ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು ಇಂಥವ್ರು XYZ ಮಾಡಬೇಕು. ಕಾಂಗ್ರೆಸ್ ಶಾಸಕ ರಾಜಣ್ಣ ಅವರೇ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿದ್ದಾರೆ, ಮಾತಾಡ್ತಾ ಇಲ್ಲ. ರಾಜಣ್ಣ ಅವ್ರು ಹೇಳಿದ್ದು 100ಕ್ಕೆ 100 ಸತ್ತಿದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವರು ಭಾಳ ನಂಬಿದ್ರು. ಇವರು ಒಬ್ಬರೇ ಅಲ್ಲ, ಭಾಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಳಿ ಈ ಒಂದು ಭಾವನೆ ಬಂದಿದೆ. ಒಂದನೇದು, ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದನ್ನು ವಿಧಾನಸಭೆದಾಗ ಹೇಳೀನಿ. ಎರಡನೇದ್ದು, ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾಯಿದ್ರು. ಮೂರನೇದ್ದು, ಅವರು ಸಿದ್ದರಾಮಯ್ಯನವರು ಏನೋ ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡಲಿಲ್ಲ. ಇದು ಮೂರರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ಯಾರ. ಸರ್, ಬಾಗಲಕೋಟು ಆಮೇಲೆ ದಾವಣಗೆರೆದು ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ನಲ್ಲಿ ವಿಕೆಟ್ಗಳ ಮೇಲೆ ವಿಕೆಟ್ ಬೀಳ್ತಾ ಇದ್ದಾರೆ. ಇದರ ಅರ್ಥ ಕಾಂಗ್ರೆಸ್ಸು ಎರಡೂ ಕಡೆ ಸೋಲ್ತಿದ್ದಾನೋ ಅಂತ ಶುಭ ಸೂಚನೆ. ಆ ಶುಭ ಸೂಚನೆ ಸಿಕ್ಕಿದ್ರಿಂದ ಇವತ್ತು ಇದೇನು ವಿಜೇಂದ್ರನ ಪವಾಡ ಏನಿಲ್ಲ. ನಾಳೆ ನೀವೆಲ್ಲ ಹೊಡಿತೀರಿ, ಕೆಲವೊಂದು ಅದಾವು. ಆ ವಿಜಯ ಕರ್ನಾಟಕದ ಪೇಪರ್ ಇದೆ, ಹೆಚ್ಚು ಕಡಿಮೆ ವಿಜೇಂದ್ರ ಕರ್ನಾಟಕ ಮಾಡಿದ್ರು ಚಲೋ ಅವರು. ನಾಳೆ ಏನತ್ತಾರೆ, ವಿಜೇಂದ್ರ ನೇತೃತ್ವದಲ್ಲಿ ಬತ್ತಾರೆ. ಅಲ್ಲಿ ಸಾಬ್ರು ಕಾಂಗ್ರೆಸ್ಸಿಗೆ ಬುದ್ಧಿ ಕಲಿಸ್ಬೇಕಾಗೈತಿ. ಸಾಬರ ಜಗಳ, ಕಾಂಗ್ರೆಸ್ ಜಗಳ, BJPಗೆ ಲಾಭ ಆಗ್ತದೆ. ಇಲ್ಲಿ ಬಾಗಲಕೋಟ್ನಾಗಂತೂ ಗುರ್ತೈತಿ, ಅವ್ರು ಎಟ್ಟೆಟ್ಟು ಮಹಾನ್ ನಾಯಕರು ಬಂದರು, 8 ಜನ ಸೇರಿದ್ರು, ವಾತಾವರಣ ಹೆಂಗಿತ್ತು ಎಲ್ಲನೂ ಗೊತ್ತದ. ಅದಕ್ಕೆ ಕ್ರೆಡಿಟ್ ನೀವು ನಾಳೆ ಇವೆರಡು ಕ್ರೆಡಿಟ್ ಅವ್ರು ಕೊಡ್ಲಾಕತ್ತೇಳಿ ಸಾಯಂಕಾಲ ಎಲ್ಲ ಚಾನಲ್ದವ್ರು ಒಂದೊಂದು ತಾಸು ವಿಜೇಂದ್ರ ಇಲ್ಲದೆ BJP ನಾಶ ಆಗುತ್ತೆ ಅಂತ ಹೊಡಿಬೇಡ್ರಿ. ಈಗ ಅದೇನೇ ಬಂದರೂ ಹಿಂದುತ್ವ ಸೊಲಾಗಿ ಬರ್ಲಾಕತ್ತದ. BJP ನಾಯಕತ್ವದಿಂದಿಲ್ಲ. BJP ನಾಯಕತ್ವ ರಾಜ್ಯದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಈಗ ಮಹಿಳಾ ಮಸೂದೆಯನ್ನು ವಿರೋಧ ಮಾಡಿದ್ರು ನೋಡ್ರಿ, ಮಹಿಳೆಯರ ವಿರೋಧಿಗಳದಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಕಾಂಗ್ರೆಸ್ ಅಂದರೆ ಮಹಿಳಾ ವಿರೋಧಿ. ಇದು ನಾವಿದ್ದಾಗನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ತರಬೇಕು ಮಹಿಳಾ ಮೀಸಲಾತಿ ಅಂದಾಗೂ ಸಹ ಕಾಂಗ್ರೆಸ್ಸು, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್ ಎಲ್ಲರೂ ವಿರೋಧ ಮಾಡಿದ್ರು. ಸುಮ್ಮನೆ ಏನಾರು ಒಂದು ನೆಪ ತೆಗೆದು ನೋಡ್ರಿ. ಈಗ 850 ಸೀಟ್ ಆಗಿದ್ದರೆ 33%, ಸುಮಾರು 260-70 ಜನ ಮಹಿಳೆಯರು ಹೋಗ್ತಿದ್ರು. ಇವತ್ತು ಬಸವಣ್ಣವರು ಸಮಾನತೆಯನ್ನು ಸಾರಿದಂಥವ್ರು. ಇವತ್ತೇನಾದರೂ ದೇಶದಲ್ಲಿ ಮಹಿಳೆಯರಿಗೆ ಮೋಸ ಮಾಡಿದಂಥವ್ರು ಯಾರಪ್ಪ ಅಂದರೆ ಕಾಂಗ್ರೆಸ್ಸು, ರಾಹುಲ್ ಗಾಂಧಿ, ವಿದೇಶಿ ಇಟ್ಲಿ ಹೆಣ್ಮಗಳಾದಂಥ ಸೋನಿಯಾ ಗಾಂಧಿ. ಈ ಹೆಣ್ಮಗಳಿಂದ ಈಗೇನು ನೈತಿಕತೆ ಇದೆ ಕಾಂಗ್ರೆಸ್ ಮಹಿಳಾ ಘಟಕಗಳಿಗೆ? ಮಹಿಳಾ ಲೀಡ್ರುಗಳು ಏನದಾರ ಕಾಂಗ್ರೆಸ್ನಾಗ ಏನು ನಾಚಿಕೆ ಇದೆ ಅವ್ರಿಗೆ? ಎಲ್ಲ ರಾಜೀನಾಮೆ ಕೊಡಬೇಕಾಗಿತ್ತು ಅವ್ರಿಗೆ. ಅಷ್ಟು ಮಹಿಳೆಯರ ಒಂದು ಮಹಿಳೆಯರ ಅಂದ್ರೆ ಏನು ತಿಳ್ಕೊಂಡಾರೆ, 2,000 ರೂಪಾಯಿ ಕೊಟ್ಟರಾಯ್ತು, ಫ್ರೀ ಪಾಸ್ ಕೊಟ್ಟರಾಯ್ತು, ಅದಕ್ಕೆ ನಮ್ಗೆ ಓಟ್ ಹಾಕ್ತಾರೆ ಅನ್ನೋಂಥ ಏನು ಕಲ್ಪನೆ ಇದೆಯಲ್ಲ, ಮುಂದಿನ ವಿಧಾನಸಭೆ ಲೋಕಸಭೆದಾಗ ತಿಳಿಸ್ತಾರೆ. ಇದೇನು ನರೇಂದ್ರ ಮೋದಿಯವರು ಹಿನ್ನಡೆ ಅಲ್ಲ, ಇದು BJP ಹಿನ್ನಡೆ ಅಲ್ಲ, ಇದು ಹಿನ್ನಡೆ ಕಾಂಗ್ರೆಸ್ಸಿಗೆ. ನರೇಂದ್ರ ಮೋದಿಯವರು ಕಾಂಗ್ರೆಸ್ಸಿನ ಬಣ್ಣ ಇವತ್ತು ಬಯಲು ಮಾಡಿದ್ದಾರೆ. ಈ ಏನು ಮಹಿಳಾ ಮೀಸಲಾತಿಯನ್ನು ಕೊಳ್ಳಾರ್ದಕ್ಕೆ ಏನು ಮಾಡ್ಯಾರ ಅಂದ್ರೆ, ನರೇಂದ್ರ ಮೋದಿಯವರು ಇದರಲ್ಲಿ ಗೆದ್ದಿದ್ದಾರೆ, ಸೋತು ಗೆದ್ದಿದ್ದಾರೆ. ಕಾಂಗ್ರೆಸ್ ಗೆದ್ದು ಸೋತಿದೆ. ಹಿಂಗಿದೆ ನಿರುದ್ಯೋಗಿಗಳ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ, ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಈ ಸಾಮಾಜಿಕ ನ್ಯಾಯದ ಅಡಿಪಾಯ ಆಗಿರುವಂಥ 56% ರಿಸರ್ವೇಷನನ್ನು ಉಳಿಸಲಿಕ್ಕೆ ಮತ್ತು ಈ ವರ್ಗದ ಜನರಿಗೆ ಆಗುತ್ತಾ ಇರುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಜನ
ಎಲ್ಲಿಯವರೆಗೂ ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿಯವರೆಗೂ ಇರ್ತಾರೆ. ಇಲ್ಲ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕವಾಗಿ ಬರುವಂಥ ದಿನಮಾನಗಳಲ್ಲಿ ನಾವು ಬೀದಿಗೆ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಅಂಥೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ದಯಮಾಡಿ ಇವತ್ತು ಆ್ಯಸ್ ಆನ್ ಟುಡೇ ದ ಬಾಲ್ ಈಸ್ ಇನ್ ದ ಕೋರ್ಟ್ ಆಫ್ ಮಿಸ್ಟರ್ ಮೋದಿ. ನಾನು ಇಲ್ಲಿ ರಮೇಶ್ ಜಿಗಣಿ ನನಗೆ ಭಾಳ ಬೇಕಾಗಿರುವಂಥದ್ದು. ಅಲ್ಲಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.